2026ರಲ್ಲಿ ತುಲಾರಾಶಿಯವರಿಗೆ ಹಣಕಾಸು, ಉದ್ಯೋಗ ಮತ್ತು ಸಂಬಂಧಗಳಲ್ಲಿ ಮಿಶ್ರ ಫಲಿತಾಂಶಗಳು ಸಿಗಬಹುದು. ರಾಹು ಮತ್ತು ಶನಿಯ ಪ್ರಭಾವದಿಂದಾಗಿ ಈ ಆರೋಗ್ಯ ಮತ್ತು ಸಂಬಂಧಗಳಲ್ಲಿ ಕೆಲವು ಏರಿಳಿತಗಳಾಗುತ್ತೆ. ಆದರೆ ಗುರು ಗ್ರಹದ ಸ್ಥಾನದಿಂದಾಗಿ ಉನ್ನತ ವ್ಯಾಸಂಗ ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿ ಕಾಣ್ತೀರಿ. ಈ ವರ್ಷ ವಿದೇಶಿ ಪ್ರಯಾಣದ ಸಾಧ್ಯತೆಗಳು ಕೂಡ ತುಲಾರಾಶಿಯವರಿಗಿದೆ. ಹಣಕಾಸು ಮತ್ತು ಉದ್ಯೋಗ ನೋಡೋದಾದರೆ ಹಣಕಾಸಿನಲ್ಲಿ ನೋಡಿ, ವರ್ಷದ ಆರಂಭದಲ್ಲಿ ಹಣಕಾಸಿನ ಸ್ಥಿತಿ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಆದರೆ ವರ್ಷದ ದ್ವಿತೀಯಾರ್ಧದಲ್ಲಿ ಸುಧಾರಿಸುತ್ತೆ. ಆದರೂ ಕೂಡ ಹಣಕಾಸಿನ ನಿರ್ವಹಣೆ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗತ್ತೆ. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ನೆಮ್ಮದಿ ಸಿಗುತ್ತೆ ದ್ವಿತೀಯಾರ್ಧದಲ್ಲಿ. ಮತ್ತು ಉತ್ತಮ ಆರ್ಥಿಕ ಲಾಭ ಗಳಿಸುವ ಸಾಧ್ಯತೆ ಇದೆ. ದೀರ್ಘಕಾಲದ ಕನಸುಗಳನ್ನು ನನಸು ಮಾಡಿಕೊಳ್ಳೋದು ಅರ್ಧ ವರ್ಷ ಆದ ನಂತರ. ಇನ್ನು ಉದ್ಯೋಗ ನೋಡೋದಾದರೆ ಉದ್ಯೋಗದಲ್ಲಿ ಪ್ರಗತಿ ಸಾಧಿಸೋದಕ್ಕೆ ಉತ್ತಮ ಅವಕಾಶಗಳು ಲಭಿಸ್ತವೆ. ಗುರುಗ್ರಹದ ಪ್ರಭಾವದಿಂದಾಗಿ ವೃತ್ತಿ ಜೀವನದಲ್ಲಿ ಪ್ರಗತಿ ಉಂಟಾಗುತ್ತೆ. ಸೇವೆಯಲ್ಲಿರುವಂಥವರಿಗೆ ವರ್ಗಾವಣೆಗಳು ಅಥವಾ ಅನುಕೂಲಕರ ಸ್ಥಳಗಳು ಸಿಗುವಂಥದ್ದು ಆಗುತ್ತೆ. 2026 ಜೂನ್ನಲ್ಲಿ ಗುರುಗ್ರಹದ ಸ್ಥಾನ ಬದಲಾವಣೆ ಅನ್ನುವಂಥದ್ದು ನಿಮ್ಮ ವೃತ್ತಿ ಜೀವನದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತೆ. ನಿಮ್ಮ ಕೆಲಸದ ವಾತಾವರಣ ಹೆಚ್ಚು ಸಹಕಾರಿಯಾಗಿರುತ್ತೆ ಮತ್ತು ಉದ್ಯೋಗದಲ್ಲಿ ಸ್ಥಿರತೆ ಸಿಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇನ್ನು ಆರೋಗ್ಯ, ರಾಹು ಮತ್ತು ಶನಿಯ ಪ್ರಭಾವದಿಂದಾಗಿ ಆರೋಗ್ಯದ ಮೇಲೆ ಹೆಚ್ಚಿನ ಒಂದು ಕಾಳಜಿ ವಹಿಸಬೇಕಾಗತ್ತೆ. ಹಾಗಾಗಿ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಇನ್ನು ಸಂಬಂಧಗಳು ಅಂತ ನೋಡೋದಾದರೆ ವೈವಾಹಿಕ ಜೀವನ ಮತ್ತು ಕುಟುಂಬ ಜೀವನ ಸಾಮರಸ್ಯದಿಂದ ಮತ್ತು ಸಮತೋಲಿತವಾಗಿ ಉಳಿಯುವ ನಿರೀಕ್ಷೆ ಇದೆ. 2026ರಲ್ಲಿ ವರ್ಷದ ಮೊದಲಾರ್ಧ ಸಂಬಂಧಗಳಲ್ಲಿ ನಿಮಗೆ ಸಂತೋಷ ತಗೊಂಡು ಬಂದರೆ ದ್ವಿತೀಯಾರ್ಧ ಅಂದರೆ ಅರ್ಧ ವರ್ಷ ಆದ ನಂತರ ಭಾವನಾತ್ಮಕ ಬಿಕ್ಕಟ್ಟುಗಳನ್ನು ಎದುರಿಸಬೇಕಾಗತ್ತೆ. ಆದ್ದರಿಂದ ಹೊಂದಾಣಿಕೆ ಬಹಳ ಮುಖ್ಯವಾಗುತ್ತೆ. ಶನಿ ಮತ್ತು ರಾಹುವಿನ ಪ್ರಭಾವದಿಂದಾಗಿ ಸಂಬಂಧಗಳಲ್ಲಿ ಏರಿಳಿತಗಳನ್ನು ನೀವು ಎದುರಿಸಬೇಕಾಗತ್ತೆ. ಸಂವಹನ ಮತ್ತು ತಾಳ್ಮೆಯಿಂದಾಗಿ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ನಿಮ್ಮ ಭಾವನಾತ್ಮಕ ಯೋಗಕ್ಷೇಮವು ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಆದ್ದರಿಂದ ಒತ್ತಡವನ್ನು ತಪ್ಪಿಸೋದಕ್ಕೆ ಆದಷ್ಟು ವಿಶ್ರಾಂತಿ ತೆಗೆದುಕೊಳ್ಳೋದು ಒಳ್ಳೆಯದು. ನೋಡಿ, ಇತರ ವಿಚಾರಗಳನ್ನು ಅಂದರೆ ಬೇರೆ ಬೇರೆ ವಿಚಾರಗಳನ್ನು ನೋಡೋದಾದರೆ ಇಲ್ಲಿ ವರ್ಷದ ಆರಂಭದಲ್ಲಿ ಸಣ್ಣ ಮತ್ತು ದೀರ್ಘ ಪ್ರಯಾಣಗಳು ಮಾಡುವ ಸಾಧ್ಯತೆ ಇದೆ. ವಿದೇಶಿ ಪ್ರಯಾಣ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ವಿಶೇಷವಾಗಿ 12ನೇ ಮನೆಯ ಮೇಲೆ ಶನಿಗ್ರಹದ ಪ್ರಭಾವದಿಂದಾಗಿ ನಿಮಗೆ ವಿದೇಶಿ ಪ್ರಯಾಣದ ಸಾಧ್ಯತೆ ಇರುವಂಥದ್ದು. ಇನ್ನು ಗುರುಗ್ರಹದ ಪ್ರಭಾವದಿಂದಾಗಿ ಆಧ್ಯಾತ್ಮಿಕವಾಗಿ ಪ್ರಗತಿ ಸಾಧಿಸ್ತೀರಿ. ಮತ್ತು ಪರಿಹಾರ ಅಂತ ನೋಡೋದಾದರೆ ತುಲಾರಾಶಿಯವರಿಗೆ ಯಶಸ್ಸಿಗೆ ಅಗತ್ಯವಾದ ಕೆಲವು ಸಲಹೆಗಳು ಮತ್ತು ಪರಿಹಾರಗಳನ್ನು ನೀವು ಆಯಾ ಕಾಲಕ್ಕೆ ಏನಾದರೂ ಸಮಸ್ಯೆ ಬಂದಾಗ ನೀವು ತಜ್ಞರನ್ನು ಭೇಟಿ ಮಾಡಿ ಅಥವಾ ಜ್ಯೋತಿಷಿಗಳನ್ನು ಭೇಟಿ ಮಾಡಿ ಅಂಥ ಸಮಸ್ಯೆಗಳಿಗೆ ಸರಿಯಾದ ಪರಿಹಾರವನ್ನು ಆಯಾ ಟೈಮಲ್ಲಿ ಮಾಡಿಕೊಳ್ಳೋದು ಒಳ್ಳೆಯದು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.